ಹಾಯ್ ಗೈಸ್, ಮ್ಯಾನ್ ಕಲ್ಚರ್ ಮೂಡಿಗೆರೆಯಿಂದ ಡೈರೆಕ್ಟ್ ವಿಆರ್ಎಲ್ ಆಫೀಸಿಂದ ವಿಡಿಯೋ ಮಾಡ್ತಿರೋದು. ಸೊ ಏನು ಅಂತ ಹೇಳಿದ್ರೆ, ಇದೊಂದು ಪಾರ್ಸಲ್ ಇದೆಯಲ್ಲ ಗೈಸ್, ನನಗೊಂದು ಎಷ್ಟು ಒಂದು ಟಾರ್ಚರ್ ಕೊಟ್ಟಿದೆ ಅಂತ ಹೇಳಿದ್ರೆ 20 ದಿನ ಆಯಿತು ಗೈಸ್. 4 ದಿನದಲ್ಲಿ ಬರಬೇಕಾಗಿದ್ದ ಐಟಮ್ 20 ಡೇಸ್ ಬಿಟ್ಟು ಶಾಪ್ ಒಳಗೆ ಬಂತು. ಇಷ್ಟು ಲೇಟ್ ಆಗಿ ರೀಸನ್ ಏನಂತ ಹೇಳಿದ್ರೆ, ಈ ಐಟಮ್ ಬಂದು ಕ್ಯಾಲಿಕಟ್ ಕೇರಳದಿಂದ ಬರಬೇಕಾದಂಥ ಐಟಮ್. ಬಟ್ ಆ ಡೀಲರ್ ಬಂದು ನಮ್ಮ ಶಾಪಿಗೆ ಫಸ್ಟ್ ಟೈಮ್ ಐಟಮ್ನ ಕಳಿಸ್ತಿರೋದು. ನಾನು 1000 ಸತಿ ಹೇಳಿದ್ದೀನಿ ಬಿಲ್ಲಿಂಗಲ್ಲಿ ಮೂಡಿಗೆರೆ 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 ಅಂತ, ಬಟ್ ಅವ್ರು ಕನ್ಫ್ಯೂಸ್ ಆಗಿ ಮಡಿಕೇರಿಗೆ ಹಾಕ್ಬಿಡೋದ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಶಾಪಲ್ಲಿ ಕೂತ್ಕೊಂಡು ಕಾಯೋದು 4 ದಿನದಲ್ಲಿ ಬರುತ್ತೆ, 5 ದಿನದಲ್ಲಿ ಬರುತ್ತೆ, ಇಲ್ಲ 1 ವೀಕ್ ಆಗ್ಬೋದು ಅಂತ ಕಾಯ್ತಾ ಇರೋದು. ಬಟ್ 4 ದಿನದಲ್ಲೇ ಬರಬೇಕಾಗಿತ್ತು. ನೋಡಿದ್ರೆ ಇದು 10 ದಿನ ಮಡಿಕೇರಿಯಲ್ಲಿ, 5 ದಿನ ಮಂಗಳೂರಲ್ಲಿ. ಅದಾದಮೇಲೆ ಶಾಪಿಗೆ ಬರೋಷ್ಟೊತ್ತಿಗೆ ನೋಡಿ ಬಾಕ್ಸ್ ಕಂಡೀಷನ್ ಯಾವ ಥರ ಇತ್ತು ಅಂತ. ಇದು ಒಂದು ನಮ್ಮ ಮಿಸ್ಟೇಕಿಂದ ಆಗಿರೋದು. ಬಟ್ ವಿಆರ್ಎಲ್ ಆಫೀಸರು ಒಳ್ಳೆ ಸರ್ವಿಸ್ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಶಾಪಲ್ಲಿ ಕಸ್ಟಮರ್ಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವರು ಬ್ರದರ್ಸ್ ಬಂದು ಒಂದು ಕ್ರಾಕ್ಸ್ನ ಪರ್ಚೇಸ್ ಮಾಡಿದ್ರು. ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಡೀಲ್ ಮಾಡಿಕೊಟ್ವಿ. ಕಸ್ಟಮರ್ಸ್ ಕೂಡ ತುಂಬಾ ಇದ್ರು. ಆನ್ಲೈನಲ್ಲಿ ಎಂಕ್ವೈರೀಸ್ ಕೂಡ ಇತ್ತು. ಬಟ್ ಫೈನಲಿ ಆ ಐಟಮ್ ಬಂದು ಕೈಗೆ ಸಿಕ್ಕಿದೆ, ಒಂದು ಖುಷಿ ವಿಷಯ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಸಾಕ್ಸಸ್ ಎಲ್ಲ ಬಂದಿತ್ತು. ಸ್ವಲ್ಪ ರೆಗ್ಯುಲರ್ ಯೂಸಿಗೆ, ಕ್ಯಾಶುವಲ್ ಯೂಸಿಗೆಲ್ಲ ಸಾಕ್ಸಸ್ನೆಲ್ಲ ಆರ್ಡರ್ ಮಾಡಿದ್ವಿ. ಅದನ್ನ ಕೂಡ ಸೆಟ್ ಮಾಡಿದ್ವಿ. ಸೊ ಕಸ್ಟಮರ್ಸ್ ಕೂಡ ಇದ್ರು. ಡೇ ಕೂಡ ಚೆನ್ನಾಗೇ ಇತ್ತು. ಸೊ ದಿಸ್ ಇಸ್ ಹೌ ಡೇ ವೆಂಟ್ ಆಫ್. ಯಾರು ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಟಾಟಾ, ಬೈ ಬೈ.